ಟಿಎಸ್ಎಸ್ನಲ್ಲಿ ವ್ಯಾಪಾರಸ್ಥರಿಂದ ಹಸಿ ಅಡಿಕೆ ಟೆಂಡರ್ ಬಾಯ್ಕಾಟ್. ಅಡಿಕೆ ವ್ಯಾಪಾರಸ್ಥರು ಆಡಳಿತ ಮಂಡಳಿ ನಡುವೆ ಸಮಸ್ಯೆ ಹಿನ್ನೆಲೆ ಅಡಿಕೆ ಜಿಂಗಿನ ತೂಕ ಕೈಬಿಡಲು ವ್ಯಾಪಾರಸ್ಥರ ಪಟ್ಟು. 3-4 ದಿನದಿಂದ ಬಗೆಹರಿಯದ ವಿವಾದ. ವ್ಯಾಪಾರಸ್ಥರು ಆಡಳಿತ ಮಂಡಳಿ ಜಗಳ ಹಿನ್ನೆಲೆ ರೈತರಿಗೆ ಸಮಸ್ಯೆ. ರೈತರ ಹಿತ ಕಾಯಲು ಸಂಸ್ಥೆ ಬದ್ಧ ಎಂದ ಟಿಎಸ್ಎಸ್ ನಿರ್ದೇಶಕರು. ಸರ್, ನಾವು ಈ ಹಸಿ ಅಡಿಕೆ ಟೆಂಡರಲ್ಲಿ ಏನೇ ಸಮಸ್ಯೆಗಳಿದ್ದರೂ ಸಂಸ್ಥೆಗಳಿಗೆ ನಾವು ಸಹಕಾರನ ಕೊಡ್ತಾ ಬಂದಿದ್ದೇವೆ. ಈಗ 3 ವರ್ಷದ ಈ ಕಡೆ ಇವರು ಜಿಂಗಿನ ತೂಕವನ್ನು ಲೆಸ್ ಮಾಡೋದನ್ನು ತೆಗೆದರು. ಮೊದಲು 10 kg 1 ಕ್ವಿಂಟಲಿಗೆ 10 kg ಲೆಸ್ ಮಾಡಿಕೊಡ್ತಾಯಿದ್ರು. ಈಗ TSS ಅವರು ಲೆಸ್ ಮಾಡುವುದನ್ನು ತೆಗೆದರು. ಇದರಿಂದ ವ್ಯಾಪಾರಸ್ಥರು ಭಾಳ ಕಷ್ಟದಲ್ಲಿದ್ದಾರೆ. ಈಗ ಇವರು ಸಂಘಕ್ಕೆ ಒಂದನೇದಾಗಿ ಕಮಿಷನ್ ಸಿಗ್ತಾಯಿದೆ ನಮ್ಮಿಂದ. ಹಳ್ಳಿಗಳಲ್ಲಿ ಕೆಲಸಗಾರರಿಗೆ ಇದು ಕೆಲಸ ಸಿಗ್ತಾಯಿದೆ. ಆದರೆ ಈ ಏನು ಟೆಂಡರ್ ಬರಲಿಕ್ಕೆ ಬರ್ತಾ ಇದ್ದಾನೆ, ಅವ್ನು ದಿವಸ ಕೆಳಮಟ್ಟಕ್ಕೆ ಹೋಗ್ತಾ ಇದ್ದಾನೆ. ಇದಕ್ಕೆ ಉದಾಹರಣೆ TSS TMS ಅಲ್ಲಿ ಹೋದರೆ ಅವನು ಸಾಲವನ್ನು ಎಷ್ಟು ಏರ್ತಾ ಇದೆ ಅಂತಲೇ ನೋಡ್ಬೋದು. ನಾವು ಈ ವರ್ಷ ನಾವು ಏನೋ ಹೇಳ್ಬೋದು, ಈ ವರ್ಷ ನಾವು ಏನೋ ದುಡಿಬೋದು ಇದರಲ್ಲಿ ಅಂತ ಪ್ರತಿ ವರ್ಷ ಬರೋದು, ಪ್ರತಿ ವರ್ಷ ಸಾಲವನ್ನು ಜಾಸ್ತಿ ಮಾಡ್ಕೊಳ್ತಾ ಬರ್ತಾ ಇದೆ. ನಾವು ಸಂಸ್ಥೆಯಲ್ಲಿ ಕೇಳಿದ್ದು ಒಂದೇ, ನಮಗೆ ಈ ಜಿಂಗಿನ ಲೆಸ್ ಕೊಡಿ, 1 ಕ್ವಿಂಟಲಿಗೆ 10 kgವರೆಗೆ ಲೆಸ್ ಮಾಡಿಕೊಡಿ ಅಂತ ಕೇಳ್ತಾ ಇರೋದು. ಎರಡನೇದಾಗಿ TSS ಅಲ್ಲಿ ನಾವು ಯಾವುದೇ ಚೆಕ್ಕನ್ನು ಕೊಟ್ಟರೆ ಸ್ವೀಕಾರ ಮಾಡ್ತಾ ಇಲ್ಲ. ಇವರು 1 ಗಂಟೆಗೆ ಟೆಂಡರ್ ಓಪನ್ ಮಾಡ್ತಾರೆ. ನಮಗೆ 1:15ಗೆ ನಮಗೆ ಟೆಂಡರ್ ಆಗಿದೆಯಲ್ಲ ಅಂತ ಗೊತ್ತಾಗುತ್ತೆ. ಮಧ್ಯೆ ಮೇಲೆ 4 ಲಕ್ಷ ಒಟ್ಟು ಮಾಡಬೇಕು, 5 ಲಕ್ಷ ಒಟ್ಟು ಮಾಡಬೇಕು ಅಂತ ನಾವು ಎಲ್ಲಿ ಹೋಗೋದು ಅದನ್ನ ಒಟ್ಟು ಮಾಡಲಿಕ್ಕೆ? ಇವ್ರು ಚೆಕ್ ಕೊಟ್ಟರೆ ಚೆಕ್ ತಗೊಳ್ತಾ ಇಲ್ಲ. ಮೂರನೇದು ತೂಕದಲ್ಲಿ ಪಾರದರ್ಶಕತೆ ಇಲ್ಲ. ಎಲ್ಲಿಂದನೂ ತೂಕ ಮಾಡ್ತಾರೆ, ಅದಕ್ಕೊಂದು ವೇ ಬ್ರಿಡ್ಜಿಂದ ಬರ್ತದೆ, ಇಲ್ಲಿ ಹಾಕ್ತಾರೆ. ನಾವು ಒಂದು 10 ಟನ್ ಆಯಿತು ಅಂತ ಸಂಜೆ ನಾವು ಮನೆಗೆ ಹೋಗೋತಿ ತೂಗಿದ್ರೆ ಅದರಲ್ಲಿ 2 ಕ್ವಿಂಟಲು 3 ಕ್ವಿಂಟಲು ಕಮ್ಮಿ ಇರ್ತದೆ. ಅದನ್ನು ನಾವು ತಲೆ ಮೇಲೆ ಹಾಕ್ಕೊಂಡು ಇವ್ರಿಗೆ ಸಹಕಾರ ಕೊಡ್ತಾ ಬಂದಿದ್ದೀವಿ. ಇಷ್ಟು ವ್ಯಾಪಾರಸ್ಥರು ಒಟ್ಟಾಗಿ ಇವ್ರ ಹತ್ರ ನಾವು ಈ ಜಿಂಗಿನ ಒಂದು ಮಾತಾಡ್ಲಿಕ್ಕೆ ಹೋದರೆ, ನಾವು ಮನವಿ ಕೊಡ್ಲಿಕ್ಕೆ ಹೋದಾಗ ನಮಗೆ ಹೊಡಿಲಿವರಿಗೆ ಬರ್ತಾರೆ ಅಂದರೆ ನಾವು ವ್ಯಾಪಾರಸ್ಥರು ಇನ್ನು ಎಷ್ಟು ದಿವಸದವರೆಗೆ ಸಹಿಸ್ಕೊಂಡಿರಬೇಕು ಇದನ್ನು. ಅದಕ್ಕಾಗಿ ನಾವು ಇದಕ್ಕೆ TSSನ ವ್ಯಾಪಾರನ ಬೈಕಾಟ್ ಮಾಡಿದ್ದೇವೆ. ಅದು ನಾನು ಒಬ್ಬ ಕೃಷಿಕ, ಹವ್ಯಾಸಿಯಾಗಿ ನಾನು ಈ ಉದ್ಯಮದಲ್ಲೂ ತೊಡ್ಕೊಂಡಿದ್ದೇನೆ. ಇದರೊಳಗೆ ಈ ಸಮಸ್ಯೆ ಉದ್ಭವ ಆಗಲಿಕ್ಕೆ ಕಾರಣ ಅಂತಂದರೆ, ಮೊದಲನೇದು ಮೂಲಭೂತವಾಗಿ ಸಾಮಾನ್ಯವಾಗಿ ಒಂದು 300 ಜನರ ನಮ್ಮ ಈ ವ್ಯಾಪಾರಸ್ಥರ ಯೂನಿಟ್ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕಳ್ಕೊಂಡವರೇ ಇದ್ದಾರೆ. ಈಗ 4 ವರ್ಷದಿಂದ ಸತತವಾಗಿ ಕಳ್ಕೊಂಡವರಿದ್ದಾರೆ, ವ್ಯಾಪಾರದಲ್ಲಿ ಹಣ ಕಳ್ಕೊಂಡವರಿದ್ದಾರೆ. ಬಟ್ ಇವತ್ತಿಗೂ ಅವರು ಅದೇ ಉತ್ಸಾಹದಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ. ಅದು ಹೇಗೆ ಮಾಡ್ತಾರೆ ಅಂತ ನಮಗೂ ಅರ್ಥ ಆಗಲಿಲ್ಲ. ಇನ್ನು ಕೆಲವು ಸಮಯದಲ್ಲಿ ಸಂಘದಲ್ಲಿ ಸಾಲಗೀಲ ಮಾಡಿಕೊಂಡು ಆಸ್ತಿ ಮಾರುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡು ಭಾಳ ಜನ ಸುಮಾರು ಜನ ಬರ್ತಾರೆ. ಇಂಥ ಸಮಸ್ಯೆಗಳಲ್ಲಿ ನಾನು ಒಂದು ಅಧ್ಯಕ್ಷರಿಗೆ ಒಂದು ಮನವಿ ಮಾಡಬೇಕು ಅಂತ ಹೋದೆ. ಈ ವ್ಯಾಪಾರಸ್ಥರಿಗೆಲ್ಲ ಒಂದು ಸೇರಿಸ್ಕೊಂಡು ನಮ್ಮ ಎಲ್ಲ ಸಾಂಘಿಕ ಶಕ್ತಿಗಳನ್ನು ಸಮೂಹವಾಗಿ ಹೋಗಿ ನಾವು ಒಂದು ಮನವಿ ಕೊಟ್ವಿ. ನಮಗೆ ಮೂಲಭೂತವಾಗಿ ಪಾರದರ್ಶಕವಾಗಿ ನಡೆಯುವ ವ್ಯವಹಾರದಲ್ಲಿ ಕೊನೆಗಳ ಸಂಗಡ ಇರುವಂಥ ಜಿಂಕ್ ವೇಸ್ಟ್ ಅದನ್ನು ಒಯ್ಯುವುದಕ್ಕೆ ಕರ್ನಾಟಕದ ಎಲ್ಲ ಭಾಗದಲ್ಲಿ ಹಸಿ ಅಡಿಕೆ ನಡೆಯುವ ಎಲ್ಲ ಭಾಗದಲ್ಲಿಯೂ ಸಹ ಇದನ್ನು ವೇಸ್ಟ್ ಆಗಿರುವಂಥ ಜಿಂಗನ್ನು ಲೆಸ್ ಮಾಡಿ ತರದಡಿಕೆಯನ್ನು ಮಾತ್ರ ಅಲೋ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ರೈತರು ಬಹುತೇಕವಾಗಿ ಈಗಿನ IT-BT ಇದನ್ನ ಯುಗದಲ್ಲಿ ನಮ್ಮಲ್ಲಿರೋರೆಲ್ಲ ವಯಸ್ಸಾದವರು, ಅವರಿಗೆ ಈ ಅನಿವಾರ್ಯತೆ ಇದೆ, ಲೇಬರ್ ಇರುವುದಿಲ್ಲ ಅಂತ ಹೇಳೋ ದೃಷ್ಟಿಯಿಂದ ನಾವು ಇವರಿಗೂ ಈ ಕೊನೆಯನ್ನು ಜಿಂಗ್ ಸಹಿತ ಒಪ್ಪಿಕೊಂಡು ವ್ಯಾಪಾರ ನಡೆಸ್ತಾ ಇದ್ವಿ.
ಈಗೀಗ ಇದು ಇವತ್ತಿನ ಇತ್ತೀಚಿನ ದಿನದಲ್ಲಿ ಈ ವರ್ಷದ ಈ ಎಲೆ ಚುಕ್ಕಿ ರೋಗ ಹಾಗೂ ಕೊಳೆ ಬರುವಂಥದ್ರಲ್ಲಿ ಈ ಒಂದು ಬಂಚಿನಲ್ಲಿ ಒಂದು ಕೊನೆಯಲ್ಲಿ ಎಷ್ಟು ಹಿಡುಕು ಇರಬೇಕು ಆ ಹಿಡುಕು ನಮಗೆ ಸಿಗ್ತಾ ಇರೋದ್ರಿಂದ ಈ ವರ್ಷ 17-18% ಸಹ ಜಿಂಗು ವೇಸ್ಟನ್ನು ನಾವು ತಗೊಂಡೋಗಿ ಒಗಿತಾ ಇದ್ದೇವೆ. ಈ ಒಗೆಯೋದ್ರ ಜೊತೆಗೆ ಈ ಜಿಂಗಿಗೂ ಸಹ ನಾವು 2.5% ಅದನ್ನು 3% ಕಮಿಷನ್ ಸಂಘಕ್ಕೆ ಕೊಡ್ತಾ ಇದ್ದೀವಿ. ಇದನ್ನು ನಾವು ಮೈನ್ಯೂಟಾಗಿ ಕ್ಯಾಲ್ಕುಲೇಟ್ ಮಾಡಿದರೆ ಪ್ರತಿ ಒಂದು 100 ಕ್ವಿಂಟಲ್ ಅಡಿಕೆ ಮೇಲೆ ನಾವು ಕನಿಷ್ಠ 12,000-13,000 ರೂಪಾಯಿಯನ್ನು ನಾವು ಸ್ಟೇಟವೇ ಜಿಂಗಿಗಾಗಿ ಕೊಡ್ತಾ ಇದ್ದೇವೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇರುವಾಗ ನಾವು ಇವರಿಗೆ ಮನವಿ ಮಾಡಿದರೆ ನಮಗೆ ಇದಕ್ಕೆ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ. ಅಶೋಕ್ ಹೆಗಡೆ ಅವರು ಹೇಳಿದಂಗೆ ಮ್ಯಾನ್ ಹ್ಯಾಂಡ್ಲಿಂಗ್ವರೆಗೂ ಅವರು ತಮ್ಮ ಉದ್ದಟತನ ತೋರಿಸಿದ್ರು ಬಿಟ್ಟರೆ ಸಹಕಾರಿ ತತ್ವದಲ್ಲಿ ನಾವು ಕೂತ್ಕೊಂಡು ಏನು ಚರ್ಚೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಇವತ್ತಿನವರೆಗೂ ಬರಲಿಲ್ಲ. ನಂತರ ನಾವು ಒಂದು ಸಮೂಹದ ಮುಖಾಂತರ ನಾವೆಲ್ಲ ಸಾಂಘಿಕ ಶಕ್ತಿಗಳು ಒಟ್ಟುಗೂಡಿ ಒಂದು ಕೆಲಸ ಮಾಡೋಣ, ನಾವು ಇದನ್ನು ಬೈಕಾಟ್ ಮಾಡೋಣ, ನೋಡುವ. ಬೈಕಾಟ್ ಮಾಡಿದರೆ ಆಗ ಸಾವಿರಾರು ಜನ ವ್ಯಾಪಾರಸ್ಥರು ಕುಟುಂಬ ಕಳ್ಕೊಳ್ಳೋ ಪರಿಸ್ಥಿತಿಗಿಂತ 4 ದಿವಸ ವ್ಯಾಪಾರ ಬಿಟ್ಟು ತಣ್ಣೀರು ಹಾಕೊಂಡಿರುವ ಬಟ್ಟೆಗೆ ತಣ್ಣೀರು ಹಾಕೊಳ್ಳುವ ಅನ್ನುವ ಪರಿಸ್ಥಿತಿ ಉದ್ಭವ ಆದಾಗ ನಾವು ನನ್ನ ಹತ್ರ ಭಾಳ ಜನ ನಮ್ಮ ಸ್ನೇಹಿತರೆಲ್ಲ ಕೇಳಿದರು, ಎಸ್ ಅದನ್ನು ಮಾಡುವ ಅಂತ ಹೇಳಿದ್ರು. ಈ ಜನ್ಮದಲ್ಲಿ ಅಶೋಕ್ ಹೆಗಡೆ ಹೇಳಿದಂಗೆ ಈ ಜಿಂಗ್ಲೆಸ್ಸಿನ ವ್ಯವಹಾರ ಒಂದು ಹೋಯಿತು. ಎರಡನೇದಾಗಿ ನಮಗೆ ತಂದು ಹಾಕಿರೋ ತೂಕದಲ್ಲಿ ನಾವು ತಗೊಂಡು ಹೋಗುವಾಗ 1 ಟನ್ ಮೇಲೆ 60-70 ಕೆಜಿಯಿಂದ 170 ಕೆಜಿವರೆಗೂ ನಮಗೆ ಶಾರ್ಟೇಜ್ ಬಂದರೂ ನಾವು ಅದನ್ನು ಒಪ್ಕೊಂಡು ಹೋಗ್ತಾ ಇದ್ವಿ. ಬಾಯ್ ನಾವು ಇವತ್ತು ನಮಗೆ ಅನ್ಎಕ್ಸ್ಪೆಕ್ಟೆಡ್, ನಿನ್ನೆ ಯಾರೋ ಅವರಿಗೆ 200 ಕ್ವಿಂಟಲ್ ಆಗಿದೆ ಅಂತ ಕೇಳಿದ್ದೇನೆ. ಅವ್ರಿಗೆ ಒಮ್ಮೆಗಲೇ ಆ 200 ಕ್ವಿಂಟಲಿನ ಹಣವನ್ನು ಇವತ್ತಿನ ಈ ಒಂದು IT ಇದರ ಮನಿ ಲ್ಯಾಂಡ್ರಿಂಗ್ ಅಂಡರಲ್ಲಿ ನಾವು ಕ್ಯಾಶನ್ನು ತಂದು ಕೊಡಬೇಕು ಅಂದರೆ ಹೇಗೆ ತಂದು ಕೊಡಬೇಕು? ಇವರು ಯಾವುದೇ ಇನ್ಸ್ಟ್ರೂಮೆಂಟು ಒಪ್ಪೋದಿಲ್ಲ, ಇನ್ಸ್ಟ್ರೂಮೆಂಟ್ಸನ್ನು ಒಪ್ಪೋದಿಲ್ಲ, ಚೆಕ್ ಒಪ್ಪೋದಿಲ್ಲ. ನೀನು DD ತೊಗೊಂಡು ಬಂದು ಕೊಡುವ ಅಂತ ಹೇಳಿದರೆ 4 ಗಂಟೆ ಮೇಲೆ ನಮಗೆ ಯಾವ ಬ್ಯಾಂಕ್ನವರು DD ಕೊಡ್ತಾರೆ. ಇನ್ನು ಕೇಸು ನಾನು ಅಕಸ್ಮಾತ್ ನನ್ನದೇ ಹಣ ಇದೆ ಅಂತ ಹೇಳಿದರು, ನಾನೇ ಒಂದು ಸಾರಿ ನಮ್ಮ DCC ಬ್ಯಾಂಕು ಇದರೊಳಗೆ ಕೇಳಿದೆ, 15 ಲಕ್ಷ 20 ಲಕ್ಷ ನಮಗೆ 4 ಗಂಟೆ ಮೇಲೆ ಸಿಗ್ತದೆ. ಇಲ್ಲ, ನೀವು ಮೊದಲೇ ಅಡ್ವಾನ್ಸಾಗಿ ಇಡಬೇಕು. ನಮಗೂ ಒಂದು ಲಿಮಿಟೇಷನ್ಸ್ ಇರ್ತದೆ, ಕ್ಯಾಶ್ ಇನ್ ಹ್ಯಾಂಡ್ ಲಿಮಿಟೇಷನ್ಸ್ ಇರ್ತದೆ. ಅದನ್ನು ಹೆಚ್ಚಾಗಿ ಮಾಡ್ಲಿಕ್ಕೆ ಬರ್ತದೆ. ನಿಮ್ಮ ಡಿಮಾಂಡ್ ಅದೇ ಅಂದ್ರೆ ಮಾತ್ರ ನಾವು ಹಣ ಅಲ್ಲಿ ಇಟ್ಕೋಬೋದು, ನೀವು ಚೆಕ್ ಕೊಡಿ, ನಾವು ನೆಕ್ಸ್ಟ್ ಡೇ ಅದನ್ನು ಪಾಸ್ ಮಾಡ್ತೇವೆ ಅಂತ ಹೇಳಿ. ಸೊ ಇಂಥೆಲ್ಲ ಸಮಸ್ಯೆಗಳನ್ನು ನಮ್ಮ ಸಂಘದೊಟ್ಟಿಗೆ ಮಾತಾಡಿದಾಗ ಇದಕ್ಕೆ ಯಾವುದೇ ನಮಗೆ ಸರಿಯಾದ ಸಮರ್ಪಕವಾಗಿ ಸಿಗಲಿಲ್ಲ. ಈ ವರ್ಷ ಇನ್ನೂ ಒಂದು ಹೊಸ ರೂಲ್ಸ್ ತಂದರು. ಪ್ರತಿಯೊಂದು ವ್ಯಾಪಾರಸ್ಥರು 50,000ದಿಂದ 1 ಲಕ್ಷ ರೂಪಾಯಿವರೆಗೆ ಡೆಪಾಸಿಟ್ ಇಡಬೇಕು. ಆ ಡೆಪಾಸಿಟಿನ ಕಾರಣ ಏನು ಅನ್ನೋದನ್ನು ನಮ್ಮ ವ್ಯಾಪಾರಸ್ಥರಿಗೆ ಗೊತ್ತಾಗ್ತಾ ಇಲ್ಲ. ನಾವು ಸಾಕಷ್ಟು ಸಾರಿ ಈ ಬಗ್ಗೆ ವಿಚಾರ ಮಾಡಿದ್ವಿ, ಕೇಳಿ ಅವರು ನಮಗೆ ಯಾವುದೇ ಸಮರ್ಪಕ ಉತ್ತರ ಕೊಡಲಿಲ್ಲ. ಈ ಬೈಕಾಟ್ ಮಾಡೋ ಪರಿಸ್ಥಿತಿ ಯಾವಾಗ ಬಂತು ಅಂತಂದರೆ, ಯಾವಾಗ ನಾವು ಮನವಿ ಕೊಟ್ಟಾಗ ಅದಕ್ಕೊಂದು ಅವರು ಅಪಾಯಿಂಟ್ಮೆಂಟ್ ಕೊಡಬೇಕಲ್ಲ, ನೀವು ಇಂಥ ದಿವಸ ಬಂದು ಚರ್ಚೆ ಮಾಡಿ ಕೊಡಬೇಕಿತ್ತಲ್ಲ, ಅದನ್ನು ಸಹ ಅವರು ವೈಲೇಟ್ ಮಾಡಿದಾಗ ಪುನಃ ನಾವು ಶನಿವಾರ ಕೊಟ್ಟಂಥ ಇದನ್ನು ಸೋಮವಾರ ನೀವು ಯಾವಾಗ ನಮ್ಮನ್ನು ಕರಿತೀರಿ ಕೇಳಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥ ಸ್ಟೇಜ್ವರೆಗೆ ಅವರು ಮುಂದುವರಿಯೋದು. ಇದು ನಮಗೆ ಸಂಘದ ಹಿತದೃಷ್ಟಿಯಿಂದ, ವ್ಯಾಪಾರಸ್ಥರ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ತುಂಬ ಅನ್ಯಾಯ ಅಂತ ನಮಗೆ ಮನಗಂಡಿದೆ. ಯಾಕೆಂದರೆ ನಿನ್ನೆ ನಾವು ಮೌಖಿಕವಾಗಿ ಬೈಕಾಟ್ ಮಾಡಿದ ಒಂದೇ ಪರಿಣಾಮಕ್ಕಾಗಿ TSSನಲ್ಲಾದ ರೇಟಿಗೂ TMSನಲ್ಲಾದ ರೇಟಿಗೂ 400ರಿಂದ 500 ರೂಪಾಯಿ ವ್ಯತ್ಯಾಸದ ದರಮಾನ ಸರಾಸರಿ ದರದಲ್ಲಾಯಿತು. ಇದು ಯಾರಿಗೆ ನುಕ್ಸಾನು? ನಮ್ಮ ರೈತರಿಗೆ ಅಲ್ವಾ ಆಗಿರೋ ನುಕ್ಸಾನು. ಇವರು ಒಂದು ನಿಜವಾದ ಸರಿಯಾದ ಸ್ಟೆಪ್ ತಗೊಂಡು ನಿನ್ನೆ ಮಾಡಿದಂಥ 1,000 ಕ್ವಿಂಟಲ್ ಮೇಲೆ 500 ರೂಪಾಯಿ ಹೋಯಿತು ಅಂದರೆ ಯಾರದ್ದು ಹೋಯ್ತು? ಇದು ರೈತರದ್ದು ಅಲ್ವಾ ಹೋಗಿದ್ದು. ಇದಕ್ಕೆ ಇವರು ಸ್ಪಂದಿಸಲಿಕ್ಕೆ ಆಗಿರೋದೇನು? ಇವರಿಗೆ ಏನು ಖರ್ಚಿದೆ? ಇದೆಲ್ಲ ದೃಷ್ಟಿಯಿಂದ ನಾವು ಇದನ್ನು ಬೈಕಾಟ್ ಮಾಡಿದ್ದೇವೆ. ಈ ವ್ಯವಸ್ಥೆ ಸರಿಯಾಗಿ ಆಗಬೇಕು, ಸುಗಮವಾಗಿ ಆಗಬೇಕು. ಇನ್ನು ಅಂದರೆ ನಾವು ನೆಕ್ಸ್ಟ್ ಮುಂದಿನ ಶಾಂತಿಯುತವಾಗಿ ಇನ್ನೇನೇನು ಹೋರಾಟ ಮಾಡಲಿಕ್ಕಾಗ್ತದೆ ಅಂತ ಹೇಳಿ ನೋಡ್ತೇವೆ. ನಾವು ಸಹ ರೈತರ ಮನೆ ಬಾಗಿಲಿಗೆ ಹೋಗುವ ಪರಿಸ್ಥಿತಿ ಅವರು ನಿರ್ಮಾಣ ಮಾಡಬಾರ್ದು ಅಂತ ಹೇಳಿ ನಾವು ಅವ್ರ ಹತ್ರ ಕೈ ಮುಗಿದ್ವಿ. ಸರ್, ಇದರಲ್ಲಿ ಮತ್ತೊಂದು, ನೀವೇ ಈಗ TSS ಅವರು ಇದನ್ನು ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಅವರು ಅಡಾವೆ ಪತ್ರಿಕೆಗಳಲ್ಲೇ ತೋರಿಸಿದ್ದಾರೆ. 5 ವರ್ಷದಿಂದ ನೀವು ಅಡಾವೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿ ನೋಡಿ, ಈ ವರ್ಷ ಇಷ್ಟು ಲಾಸ್ ಆಯಿತು, ಈ ವರ್ಷ ಇಷ್ಟು ಲಾಸ್ ಆಯಿತು, ಕಡವೆ ಪ್ರೊಸೆಸಿಂಗ್ನಲ್ಲಿ ಲಾಸ್ ಆಯಿತು ಅಂತ ಅವರು ಹೇಳ್ತಾ ಇದ್ದಾರೆ. ಅದನ್ನು ತಂದು ತಾಲೆ ಮೇಲೆ ಹಾಕೋದು ರೈತರ ಮೇಲೆ ಅಲ್ವಾ? ಇವರಿಗೆ ಲಾಸ್ ಆಗಿದ್ದನ್ನು ತಂದು ಮತ್ತೆ ರೈತರ ಮೇಲೆ ಹಾಕ್ತಾರೆ. ನಾವು ಎಲ್ಲಿ ಹೋಗ್ಬೇಕು? ನಮ್ಗೆ ಲಾಸ್ ಆಗಿದ್ದಕ್ಕೆ ನಾವೆಲ್ಲ ಹೋಗ್ಬೇಕು? ನಾನು ಇಷ್ಟು ವರ್ಷದಿಂದ ಇದನ್ನು ಮಾಡಿ ಇವತ್ತು ನಾನು ಇಷ್ಟು ಜನರ ಪರವಾಗಿ ನಾನು ಈಗ ಈ ದಂಧೆಯನ್ನು ದೊಡ್ಡ ಬಿಟ್ಟಿದ್ದೇನೆ. ಇವತ್ತು ಪರಿಸ್ಥಿತಿಯಲ್ಲಿ ಬಂದಿದೆ ಅಂದರೆ ನನ್ನ ಜಮೀನನ್ನು ನಾನು ಮಾರ್ಲಿಕ್ಕೆ ಹೊಂಟಿದ್ದೇನೆ. ಯಾಕೆಂದರೆ ಇವರು ಸಾಲ ತುಂಬಲಿಕ್ಕೆ
ಇವ್ರಿಗೆ ಅದು ಅರ್ಥ ಆಗೋದಿಲ್ಲ. ಇವ್ರದ್ದು ಸಂಸ್ಥೆ ದುಡ್ಡನ್ನು ತಗೊಂಡೋಗಿ 2 ಕೋಟಿ ನಮ್ದು ಹೋಯ್ತು, 1 ಕೋಟಿ ನಮ್ದು ಹೋಯ್ತು, ಅದನ್ನು ಅಡಬೇಲ್ ತೋರಿಸಿ ಪರ್ಮಿಷನ್ ತಗೊಂಡ್ರೆ ಆಯ್ತು. ನಮಗೆ ಹಂಗಾಗ್ತದೆ. ನಮ್ಮ ಜಮೀನಿನ ಮೇಲೆ ಇವರು ಇದನ್ನ ಭೋಜ ಬರೆದು ಕೊಟ್ಟಿರ್ತಾರೆ, ನಾವು ಅದನ್ನು ಬಚಾವಾಗ್ಲಿಕ್ಕೆ ನಾವು ನಮ್ಮ ಜಮೀನನ್ನು ಮಾರಬೇಕು. ಅವಾಗ ಇವ್ರು ಸ್ಪಂದಿಸೋದು ಬೇಡ. ಇವರಿಗೂ ಗೊತ್ತಿದೆ ಅದೀಗ ಲಾಸ್ ಆಗ್ತಾ ಇದೆ, ಪ್ರತಿಯೊಬ್ಬನಿಗೆ ಲಾಸ್ ಆಗ್ತಾ ಇದೆ. ಆ ಟೆಂಡರ್ ಬರೆದವನಿಗೆ ಆ ಜಿಂಗಿನ ತೂಕ ಸಿಗ್ತಾ ಇಲ್ಲ ಅಂತ ಅವರಿಗೂ ಗೊತ್ತಿದೆ. ಎಲ್ಲರಿಗೂ ಗೊತ್ತಾಗ್ತದೆ. ಅವಾಗ ಸ್ಪಂದಿಸಬೇಕ ಬೇಡ. ಅವರು ರೈತರು ಹೌದು, ಒಂದು ಸಂಸ್ಥೆಯ ಕಮಿಟಿಗಳು ಹೌದು. ಈಗ ನಿಮ್ಮದು ಮತ್ತು ಆಡಳಿತ ಮಂಡಳಿ ಕಾನ್ಫ್ಲಿಕ್ಟ್ ಮಧ್ಯ ರೈತರು ಅವ್ರ ಬೆಲೆಯನ್ನು ಕಳ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವಿನ್ನೂ ಅದನ್ನು ಹೋಗಿಲ್ಲ. ನಾವು ಇವತ್ತೀಗ ಬರೀ 2 ದಿವಸದಲ್ಲಿ 150 ಜನ ಒಟ್ಟಾಗಿದ್ದೇವೆ. ಇನ್ನು 2 ದಿವಸ ಇದೆ, ಆದರೆ 300 ಜನ ಒಟ್ಟಾಗ್ಬೋದು. ನಾವು ನಮ್ಮಲ್ಲೇ ಮಾಡಿ 4,000 ರೂಪಾಯಿ ಮೇಲೆ ಬರಿಬೇಡಿ, 1 ರೂಪಾಯಿ 2 ರೂಪಾಯಿ ಯಾರು ಹೆಚ್ಚು ಕಮ್ಮಿ ಬರೀರಿ, ಯಾರಿಗಾಯ್ತಾ ನಾವು ಹಂಚಿಕೊಳ್ಳುವ ಅಂತ ನಾವು ಅದಕ್ಕೆ ಹೋದರೆ ಅವಾಗ ರೈತರ ಕತೆ ಏನಾಗ್ತದೆ? ಇವ್ರು ಬರೀತಾರ 6,000 ಕೊಟ್ಟು ತಗೊಂಡು ಹೋಗ್ತಾರ. ನಾವು ಇದಿಷ್ಟೇ ವ್ಯಾಪಾರಸ್ಥರು 150 ಜನ ಇವತ್ತು ಒಟ್ಟಾಗಿದ್ದೇವೆ. ನಾಳೆ 300 ಜನ ಆದರೆ ನಾವು ಇದನ್ನೇ ಬರೀತೇವೆ. ಇವತ್ತು ನಮ್ಮ ಗ್ರೂಪ್ಗಳಲ್ಲಿ ಹಾಕತ್ತೇವೆ 4,000 ಮೇಲೆ ಯಾರು ಬರಿಬೇಡಿ, 1 ರೂಪಾಯಿ 2 ರೂಪಾಯಿ ಹೆಚ್ಚು ಕಮ್ಮಿ ಬರೀರಿ. ನಿಮಗೆ ಹೆಚ್ಚಾಯ್ತಾ ನಾವು ಹೊರಗಡೆ ಬನ್ನಿ, ನಾವು ಮಾಡಿ ಕಾಂಪ್ರಮೈಸ್ ಮಾಡಿ ತಗೊಂಡು ಹೋಗುವ ಅಂದ್ರೆ ಸಾಯೋರು ಯಾರು? ರೈತರು. ಈ ಸಂಸ್ಥೆಗಳು ಸಾಯ್ತಾವ? ಯಾವ ಸಂಸ್ಥೆಗಳನ್ನು ಸಾಯೋದಿಲ್ಲ. ನಾವು ವ್ಯಾಪಾರಸ್ಥರದನ್ನು ಮಾಡಲಿಲ್ಲ, ಯಾಕೆಂದ್ರೆ ರೈತರನ್ನ ಬದುಕಿಸಬೇಕು. ನಾವು ಹೊಂಡಕ್ಕೆ ಬೀಳ್ತಾ ಇದ್ರು ರೈತರನ್ನ ಬದುಕಿಸ್ಲಿಕ್ಕೆ ಅಂತಾನೆ ನಾವು ಟೆಂಡರ್ ಬರಿತಾ ಇದ್ದೇವೆ. ಆದ್ರೆ ನಮಗೆ ಒಂದು ಚೂರು ಗೌರವ ಇಲ್ಲ. ಹಂಗಾರೆ DS ಹೆಗಡೆ TSS ನಿರ್ದೇಶಕ. ಈ ಹಸಿ ಅಡಿಕೆ ಟೆಂಡರ್ ಪ್ರಕ್ರಿಯೆ ಇಷ್ಟು ವರ್ಷ ಹೇಗೆ ನಡೀತಾ ಇತ್ತು ಅದೇ ರೀತಿಯಲ್ಲಿ ಈ ವರ್ಷವೂ ನಡೀತಾ ಉಂಟು. ರೈತರ ಸೈಡಿಂದ ಯಾವುದೂ ಸಮಸ್ಯೆ ಇಲ್ಲ. ಮತ್ತು ಇವತ್ತಿನವರೆಗೆ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ ರೈತರಿಗೆ. ಕೆಲವು ಆಯ್ದ ವ್ಯಕ್ತಿಗಳಿಂದ ಸ್ವಲ್ಪ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ. ಯಾವುದೋ ಒಂದು ಅವರ ವೈಯಕ್ತಿಕ ಹಿತಾಸಕ್ತಿಗಾಗಿ ಸ್ವಲ್ಪ ಗಲಭೆ ಪ್ರವೃತ್ತಿಯನ್ನು ತೋರಿಸ್ತಾ ಇದ್ದಾರೆ. ನಾವು ರೈತರ ಪರವಾಗಿ ನಿಂತೇವೆ. ಸಂಸ್ಥೆ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಅಂತ ನೋಡಿಕೊಳ್ಳುವಂಥ ಜವಾಬ್ದಾರಿ ವಹಿಸ್ಕೊಂಡಿದೆ, ಅದನ್ನು ಮುಂದುವರಿಸಿ. ಈಗ ಬಾಯ್ಕಾಟ್ ಆದರೆ ರೈತರಿಗೆ ಸಮಸ್ಯೆ ಆಗ್ತದೆ, ಅದ್ರ ಬಗ್ಗೆ TSS ನಿಲ್ವೇನು? TSS ಖರೀದಿ ಮಾಡಿ. ಬಾಯ್ಕಾಟ್ ಆದರೆ ರೈತರಿಗೆ ಸಮಸ್ಯೆ ಆಗುವಂಥ ಪ್ರಶ್ನೆಯೇ ಇಲ್ಲ. TSS ಖರೀದಿ ಮಾಡುತ್ತೆ. ಮತ್ತು ಉಳಿದ ಏನು ಬರೆಯುವಂಥವ್ರು ಇದ್ದಾರೆ, ಇಬ್ಬರು ವೈಯಕ್ತಿಕ ಏನು ತೊಂದರೆ ಮಾಡ್ತಾ ಇರೋರು ಅವ್ರು ಬಿಟ್ಟು ಉಳಿದವರಿದ್ದಾರೆ, ಬರಿತಾನೂ ಇದ್ದಾರೆ. ಏನು ಸಮಸ್ಯೆ ಎನಿ ಕಾಸ್ಟ್ ರೈತರಿಗೆ ಸಮಸ್ಯೆ ಆಗದಂತೆ ನೋಡುವಂಥ ಜವಾಬ್ದಾರಿ ಖಂಡಿತ TSS ಸಂಸ್ಥೆಗಿದೆ. ಅವತ್ತದನ್ನು ನೋಡ್ತೀವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.